ನೋಡ್ತಾ ಇದ್ರೆ ಫಿಲ್ಮ್ ಬೀಟ್ ಕನ್ನಡ, ನಾನು ಯಶವಂತ್. ಸೊ ಈಗ ಆಕಾಶ್ ಸಿನಿಮಾ, ಅಪ್ಪು ಅಭಿನಯದ ಆಕಾಶ್ ಸಿನಿಮಾ 21 ವರ್ಷ ಆದಮೇಲೆ ಈಗ ರಿಲೀಸ್ ಆಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ದಿನದಲ್ಲಿ ಅವರ ಬರ್ಡೇ ಕೂಡ ಇದೆ. ಸೊ ಆ ಒಂದು ಸಿನಿಮಾವನ್ನು ಕಣ್ತುಂಬಿಕೊಳ್ಳೋಕ್ಕೆ ಅವರ ಒಂದು ಡೈ ಹಾರ್ಟ್ ಫ್ಯಾನ್ಸ್, ಅಭಿಮಾನಿಗಳು ಸಿಕ್ಕಾಪಟ್ಟೆ ಇಲ್ಲಿ ವೀರೇಶ್ ಥಿಯೇಟ್ರ್ ಮುಂದೆ ಸಿಕ್ಕಾಪಟ್ಟೆ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಒಂದಷ್ಟು ಜನಗಳನ್ನ ಮಾತಾಡ್ಸ್ತಾ ಹೋಗ್ತೀನಿ, ಏನೇನಿದೆ ಅವರ ಒಪಿನಿಯನ್ಸ್. ಸಾಕಷ್ಟು ವರ್ಷಗಳಾದ್ಮೇಲೆ ಕೆಲವರು ನೋಡ್ತಾ ಇದ್ದಾರೆ, ಇನ್ನು ಟಿ ವಿಲಿ ಬಿಟ್ಟು ನೆಕ್ಸ್ಟ್ ಥಿಯೇಟ್ರಿಗೆ ಬಂದು ನೋಡ್ತಾ ಇರೋದ್ರಿಂದ ಆ ಒಂದು ಹಬ್ಬ ಯಾವ ರೀತಿಯಾಗಿದೆ ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ತುಂಬ ಎಕ್ಸೈಟ್ ಆಗಿದ್ದೀನಿ. ಅವ್ರು ಇದ್ದಾಗಂತೂ ಅವ್ರನ್ನ ನಾನು ಮುಟ್ಬೇಕಿತ್ತು, ಆಸೆ ಇತ್ತು, ತುಂಬ ಆಗಲಿಲ್ಲ ಅದು. ಸೊ ಇಲ್ಲ, ಒಂದು ಇನ್ಸಿಡೆಂಟ್ ಆಗಿತ್ತು, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ, ಮತ್ತೆ ಹುಷಾರಾದ ಆಯ್ತಾ. ಇವಾಗ ಅವನು ಅದೇ ಯಾವಾಗಲೂ ನೋವು ಅಂತ ಇದ್ದಾನೆ. ಇವಾಗ ಒಟ್ಟಿನಲ್ಲಿ ಅವನು ಈ ಅಭಿಮಾನಿನೇ. ಅವನು ಚಿಕ್ಕ ಹುಡುಗನಿಂದನೂ ಭಾಳ ಇಷ್ಟಪಡ್ತಾನೆ. ಹಾಗಿದೆ ಅಪ್ಪ, ನಮ್ಮ ಅಪ್ಪನ ಮರೆಯೋಕ್ಕಂತೂ ಸಾಧ್ಯವಿಲ್ಲ. ಒಟ್ಟಿನಲ್ಲಿ ನಮ್ಮ ಮನೆಗಿದ್ದಾನೆ, ನಮ್ಮ ಮನಸ್ಸಲ್ಲಿದ್ದಾನೆ. ನಮ್ಮ ಮನೆಗೆ ಇವಾಗ ಗುರುಪ್ರವೇಶ ಮಾಡ್ತೀವಿ, ಆದರೆ ಹಬ್ಬದ ಇದಾಗ್ತಾ ಇದ್ದೀವಿ, ಫೋಟೋಸ್ ಹಾಕ್ತಾ ಇದ್ದೀವಿ. ಇವರು ರಾಜ್ಕುಮಾರ್ ಅವ್ರ ಅಪ್ಪಟ ಅಭಿಮಾನಿ. ಅವ್ರದ್ದು ಪುಣ್ಯಸ್ಮರಣೆ ಎಲ್ಲ ಮಾಡ್ತಾರೆ ನಮ್ಮ ಅಜ್ಜಿಯವರು, ಅವ್ರ ಅಣ್ಣ ಅವರು ಅಂತ ಹೇಳ್ತಾರೆ. ಹಾಗೆ ನಾವು ನಮ್ಮ ಇಡೀ ಫ್ಯಾಮಿಲಿ ರಾಜ್ಕುಮಾರ್ ಅವರ ಫ್ಯಾನ್ಸು, ರಾಜ್ಕುಮಾರ್ ಅವ್ರ ಮಕ್ಕಳು ಫ್ಯಾನ್ಸು ನಾವು. ಅಂದರೆ ನಾನು ದೇವ್ರಿಗೆ ಪೂಜೆ ಮಾಡಿಸಿ, ಬೆಣ್ಣೆ ಅಲಂಕಾರ ಮಾಡಿಸಿ ಬಂದಾಗ ಸ್ವೀಟ್ ಹಂಚಿದ್ದೀನಿ ಎಲ್ಲರಿಗೂ. ಅವರು ಈರಪ್ಪನ ಕರ್ಕೊಂಡು ಹೋಗಿದ್ರಲ್ಲ ಅವಾಗ, ಆಯಿತಾ, ಅವಾಗ ಎಲ್ಲರಿಗೂ ಇಡೀ ಪ್ರೆಸ್ಗೆ, ಗೌರ್ಮೆಂಟ್ ಪ್ರೆಸ್ಗೆ ನಾನು ಸ್ವೀಟ್ ಹಂಚಿದ್ದೀನಿ. ತುಂಬ ಖುಷಿ ಆಗುತ್ತೆ. ನಾನು ಅಪ್ಪುನ ತುಂಬ ವರ್ಷದಿಂದ, ಅಂದರೆ ನನ್ನ ಚಿಕ್ಕ ಹುಡುಗಿ, ನಾನು ನನ್ನ ಕ್ರಶ್, ಲವ್ ಎಲ್ಲನೂ. ಸೊ ಈ ಮೂವಿ ನೋಡೋಕ್ಕೆ ನಾನು ತುಂಬ ದೂರದಿಂದ ಬಂದಿದ್ದೀನಿ. ನಾನು ಆಫೀಸ್ಗೆಲ್ಲ ರಜಾ ಹಾಕಿ ಬಂದಿದ್ದೀನಿ, ಸುಳ್ಳು ಹೇಳಿ. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ಬೇರೆ ಫ್ಯಾನ್ಸ್ಗಳ ಥರ ನಮಗೆಲ್ಲ ಲಕ್ಕಿಲ್ಲ. ಸೊ ಇಂಥದ್ದಾದ್ರೂ ಬಿಡಬಾರ್ದು, ಈ ಥರ ಚಾನ್ಸ್ಗಳನ್ನ ಎಲ್ಲ. ತುಂಬಾ ಮನೇಲಿ ಯಾರು ಹೋದಂಗೆ ಫೀಲ್ ಆಗುತ್ತೆ ಅದು. ಅಂದರೆ ಅವರು ಚಿಕ್ಕ ವಯಸ್ಸಿಂದ ನಾನು ಫ್ಯಾನ್ ಅಲ್ವಾ, ಒಂಥರ ನಮ್ಮನೆಯವರೇ ಥರನೇ ಫೀಲ್ ಆಗುತ್ತೆ. ಹೇಳೋಕ್ಕೆ ಬರಲ್ಲ, ಅದು ಎಕ್ಸೈಟ್ಮೆಂಟಲ್ಲಿ ಏನೂ ಮಾತಾಡೋಕ್ಕೆ ಬರಲ್ಲ. ನಮ್ಮ ಇಡೀ ಫ್ಯಾಮಿಲಿ ರಾಜ್ಕುಮಾರ್ ಅವ್ರ ಅಭಿಮಾನಿಗಳು, ದೊಡ್ಡವ್ರು ಎಲ್ಲರೂ, ಚಿಕ್ಕ ಮಕ್ಕಳು ಎಲ್ಲರೂ ಅಪ್ಪು ಫ್ಯಾನ್ಸು. ನಮ್ಮ ಅಣ್ಣಂದಿರು ಎಲ್ಲರೂ ಶಿವರಾಜ್ ಕುಮಾರ್ ಫ್ಯಾನ್ಸು. ಸೊ ಒಂಥರ ನಮ್ಮನೆಯವ್ರನ್ನ ನೋಡೋಕೆ ಬಂದಿದ್ದೀವಿ. ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಖಂಡಿತ ನನ್ನ ಆಫೀಸ್ ಸ್ಟಾಫ್ನೆಲ್ಲ ಕರ್ಕೊಂಡ್ಬರ್ತಾ ಇದ್ದೀನಿ ಮತ್ತೆ ಮೂವಿಗೆ. ವೆರಿ ಹ್ಯಾಪಿ. ಪುನೀತ್ ಅವ್ರದ್ದು ಬರ್ತಡೆಗೆ ನಾನು ಅಲ್ಲಿ ಊರಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ, ಹುಟ್ಟುಹಬ್ಬನ. ಅದಕ್ಕೆ ಇದು ಯಾವುದೋ ಮೊದಲು ಬಪ್ಪೇಗೌಡನಪುರ ಅಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರೆಲ್ಲ. ಅಲ್ಲಿಗೂ ನಾನು 5,001 ರೂಪಾಯಿ ಕಳಿಸಿದ್ದೀನಿ ಅನ್ನದಾನಕ್ಕೋಸ್ಕರ. ಹೇಳೋಕ್ಕಾಗಲ್ಲ, ಅಳು ಬರುತ್ತೆ, ಏನು ಮಾಡಲಿ. ಆಯಿತಾ, ನಾನು ಅವರ ಅಣ್ಣನ ಮಗ ನನಗೆ, ಆಯಿತಾ, ಅದರಿಂದ ನನ್ನ ಮನಸ್ಸಿಗೆ ನೋವು ತುಂಬ. ಅದಕ್ಕೆ ಅವ್ನ ಪಿಕ್ಚರ್ ನಾನು ಒಂದೂ ಬಿಡಲ್ಲ, ಅವನೇನು ಆ್ಯಕ್ಟಿಂಗ್ ಇದ್ರು ನಾನು ಒಂದೂ ಬಿಡಲ್ಲ, ಎಲ್ಲ ನೋಡ್ತೀನಿ. ನಾನು ಪ್ರೆಸ್ಸಲ್ಲಿ ಯೂನಿವರ್ಸಿಟಿ ಡ್ಯೂಟಿ ಮಾಡ್ತಿದ್ದಾಗ ಒಂದು ಸರಿ ಬಂದಿದ್ದರು, ಆಯಿತಾ. ಅದಕ್ಕೆ ನನಗೆ ತುಂಬ ಬೇಜಾರು. ಆದರೆ ಎಲ್ಲೇ ಒಂದು ಥಿಯೇಟ್ರಲ್ಲಿದ್ರೂ ನಾನು ಹೋಗಿ ನೋಡ್ತೀನಿ, ಯಾವ ಥಿಯೇಟ್ರಲ್ಲಿ ಒಂದು ಇದರಲ್ಲಿದ್ದರೂ ಹೋಗಿ ನೋಡ್ತೀನಿ. ಅದರಿಂದ ನನಗೆ ತುಂಬ ಇಷ್ಟ. ಅಪ್ಪು ಅಂದರೆ ನಂಗೆ ತುಂಬ ಇಷ್ಟ ಆಗಿದೆ. ನನಗೆಲ್ಲ ಫಿಲಮು ಇಷ್ಟನೇ, ಎಲ್ಲ ನೋಡ್ತೀನಿ, ನನಗೆಲ್ಲ ಇಷ್ಟನೇ. ತುಂಬ ಫಸ್ಟ್ ಶೋ ಆಗಿದ್ದರಿಂದ ತುಂಬ ಖುಷಿ ಆಗ್ತಿದೆ. ಇದು ಆ್ಯಕ್ಚುಲಿ ಎಕ್ಸಾಮ್ಸ್ ಇತ್ತು, ನಾಳೆ ಬರೋಕ್ಕಾಗಿಲ್ಲ ಅಂತ ಅಂದ್ಕೊಂಡಿದ್ವಿ. ಇವಾಗ ಫಸ್ಟ್ ಶೋ ಆಗಿದೆ, ತುಂಬ ಖುಷಿ ಆಗ್ತಿದೆ. ಚಿಕ್ಕ ವಯಸ್ಸಿನ ಫುಲ್ ಅಪ್ಪು ಮೂವಿನೇ, ಅಪ್ಪು ಬಾಸ್ ಅವರು ಕಂಟಿನ್ಯೂಸ್ ಸ್ಟುಡಿಯೋ ಹತ್ರ ನಾವು ಇದ್ದಿದ್ದು. ಇವಾಗ ಇರಬೇಕಿತ್ತು ಅಂತ ಒಂದು ಫೀಲ್ ಇದೆ, ಬಟ್ ತುಂಬ ಖುಷಿ ಆಗ್ತಿದೆ. ನಮ್ಮ ಬಾಸ್ ಮೂವಿ ಫುಲ್ ನಾವು ಎಂಜಾಯ್ ಮಾಡ್ತೀವಿ. ನಾನು ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ನೋಡಿದ್ದು ರಾಜ್ಕುಮಾರ ಮೂವಿ, ಅಪ್ಪುದು. ಆಮೇಲೆ ಅಲ್ಲಿಂದ ಎಲ್ಲ ಮೂವಿನೂ ನೋಡ್ಕೊಂಬಂದೆ, ಒಂದು ಮೂವಿನೂ ಮಿಸ್ ಮಾಡಿರಲಿಲ್ಲ. ಆಮೇಲೆ ಇವಾಗ ಅಪ್ಪುಗೂ ಇಲ್ಲಿಗೆ ಬಂದಿದೆ ನಾನು, ಇವಾಗ ಆಕಾಶ್ಗೂ ಇಲ್ಲಿ ಬಂದಿದೆ. ಮುಂದೆ ರಿಲೀಸ್ ಆಗೋ ಮೂವಿ ಅಂತಲೇ ಇಲ್ಲಿಗೆ ಬರ್ತೀನಿ ನಾನು. ನನ್ನ ಡೈ ಹಾರ್ಟ್ ಫ್ಯಾನ್. ತುಂಬ ಖುಷಿ ಆಗ್ತಿದೆ. ಇವತ್ತು ಫುಲ್ ಥಿಯೇಟ್ರ್ ಹತ್ರ ಹೋಗೋದೆಲ್ಲ ಕಿರ್ಚಾಡ್ತೀವಿ ನಾವು ಇವತ್ತು. ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನದೇ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ಜೈಲೇ ಜಾಣೆ, ನೀನೇ. ಪುನೀತ್ ರಾಜ್ಕುಮಾರ್ ಅಪ್ಪು ಬಾಸ್ಗೆ ಹ್ಯಾಪಿ ಬರ್ಡೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್.
ನಾವು ವೈಟ್ಫೀಲ್ಡಿಂದ ಕಾಡ್ಗೋಡಿ. ವೈಟ್ ಫೀಲ್ಡಿಂದ ಏನು ಎಲ್ಲ ಯೂನಿಫಾರ್ಮ್ ಥರ ಆಕಾಶ್ ಕ್ರೇಜ್ ಅಲ್ವಾ ಇವತ್ತು ಅಪ್ಪು ಸರ್ ಬರ್ತಡೇಗೋಸ್ಕರ ರಿಲೀಸ್ ಮಾಡ್ತಾ ಇದ್ದಾರಲ್ವಾ, ಅದಕ್ಕಾಗಿ ಎಲ್ಲರೂ ಅದೇ ಅನುಭವಿಸೋಕೆ ಬಂದಿದ್ದೀವಿ ಖುಷಿನ. ತುಂಬ ಖುಷಿ ಇದೆ. ಇದೇ ಥರ ಹೊಸ ಒಂದೊಂದು ಮೂವಿ ರಿಲೀಸ್ ಮಾಡಲಿ. ನೆಕ್ಸ್ಟ್ ಯಾವುದು ರಿಲೀಸ್ ಆಗಬೇಕು? ನೆಕ್ಸ್ಟು ನನಗೆ ಪರಮಾತ್ಮ ಚೆನ್ನಾಗಿದೆ, ಫೇವ್ರೇಟು ನನಗೆ. ಅರಸೂರು ರಿಲೀಸ್ ಆಗಬೇಕು, ಆತ್ಮೀಯ ಜಾಸ್ತಿ ಅದು. ಹೌದಾ? ಹೌದು. ನಮಗೆ ಅಪ್ಪಿ ಅವ್ರದ್ದು ಯಾವ ಫಿಲಮ್ ಆದರೂ ಓಕೆ. ಅವ್ರು ಆಲ್ಮೋಸ್ಟ್ ಮಾಡಿರೋದೆಲ್ಲ ಕಲ್ಟ್ ಫಿಲಮ್ಸೇ. ಸೊ ನಮ್ಗೆ ಬೋರ್ ಆಗೋದೇ ಇಲ್ಲ, ಎಷ್ಟು ಸಲ ನೋಡಿದ್ರು ಬೋರೇ ಆಗೋದಿಲ್ಲ. ಸೊ ಅವ್ರು ಯಾವ ಮೂವಿ ರಿಲೀಸ್ ಆದರೂ ನಮ್ಗೆ ಓಕೆ, ಪ್ರೀತಿಯಿಂದ ತಗೊಂಡು